ಹೋಯ್ತೈತೆ ರೋಡ್ ಹಂಗೆ. ನನ್ನ ಮಕ್ಕಳು ಹಂಗೆ ಎಳಿತಾರೆ ರೈಟ್ಗೆ ಸಾಯಕ್ಕೆ. ಎಲ್ಲಾದರೂ ಆಗ್ಬೇಕಲ್ಲ ಒಂದು 5 ನಿಮಿಷ. ಕಟ್ ಮಾಡು ಮಿಸಿನ್, ಕಟ್ ಮಾಡು. ಯಾಕೆ ನಿಂತಿದ್ಯಾ? ಕಟ್ ಮಾಡು ಬೇಗ ಬೇಗ. ಅವನು ನಮ್ಮನ್ನ ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ. ಏನ್ ಗಾಳಿ ಗುರು ಇದು ಯಪ್ಪ. ಹಲೋ ಹಲೋ ಹೇಳಿ. ಹಲೋ ಅಣ್ಣ. ಓ ಗಟ್ಟಿ ಮೇಳ ಓ ಅಣ್ಣ. ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ. ಹೊಡಿತಾ ಇತ್ತು ಹಂಗೆ. ಚೂತೆ ನನ್ನ ಮಗ ಪೆಟ್ರೋಲ್ ಖಾಲಿ ಆಗೈತೆ. ಅಲ್ಲಿಂದ ಅಳ್ಳಾಡ್ಕೊಂಡ್ ಬರ್ತಾ ಇದ್ದ. ತೆಗಿಸ್ಕೊಂಡು ಹೋಗ್ಲಿ ನೋಡ್ರಿ. ಕೊಡ್ಬೋದಾಗಿತ್ತು ಪೆಟ್ರೋಲ್ ಇದರಲ್ಲಿ, ಬಟ್ ತೆಗಿಯಕ್ಕೆ ಪೈಪೇ ಇಲ್ವಲ್ಲ ಇದರಲ್ಲಿ. ಪೈಪ್ ಬೇಕು ಮತ್ತು ಇದು ಬೇಕು, ಇಲ್ಲಂತ ತೆಗಿಯಕ್ಕೆ ಕಷ್ಟ. ಅದರಲ್ಲಿ ಬೇರೆ ಆಲ್ರೆಡಿ ತುಂಬ ಲೇಟಾಗಿ ಹೋಗೈತೆ. ಬೈಕೊಂಡಿರ್ತಾನ ಪೆಟ್ರೋಲ್ ಕೊಡದೆ ಇದ್ದಿದ್ದಕ್ಕೆ. ಏನು ಮಾಡೋಕ್ಕಾಗಲ್ಲ, ಮಾಡಿದ್ವಿ ಅಷ್ಟೇ. ಕ್ಷಮಿಸ್ಬಿಡಪ್ಪ ದೇವ್ರೆ. ಹತ್ರ ಬರೋವಾಗಲೇ ಒಂಚೂರು ಸಾಕಾಗ್ತೈತೆ. ಅಜ್ಜಿ ಸರ್ವಿಸ್ ರೋಡ್ ಎಂಡ. ಇಷ್ಟೊತ್ತು ಸರ್ವಿಸ್ ರೋಡ್ ಎಲ್ಲಿತ್ತು? ಸುಮ್ಮನೆ ಸರ್ವಿಸ್ ರೋಡ್ ಎಂಡ್ ಅಂತ ಹಾಕೋರು ನನ್ನ ಮಕ್ಕಳು. ಓ ಫಾಕ್. ಓ ಯಾರಪ್ಪ ಯಾವ ಇವೆಲ್ಲ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬಿಡಿ. ಓ ಯಾರಪ್ಪ ಯಾವ ಇವೆಲ್ಲ ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೇಕು? ಸಾಕಾಗೋಯ್ತು ನನಗೆ. ಹೋದ್ರೆ ಬೆಳಿಗ್ಗೆ ಟೈಮಲ್ಲಿ ಆರಾಮಾಗಿ ಓಡಿಸ್ತೀನಿ ಇವರು ಗಾಡಿನ.
ನೈಟೇ ಅವ್ನ ಅಜ್ಜಿ 1 ಅವರ್ ಹೋಗ್ಬೇಕು ಅಂದ್ರೂ ಬೋರ್ ಆಗಿಬಿಡುತ್ತೆ. ನಿಮಗೂ ಅದೇ ಥರನಾ ಡೇ ಬಾಯ ನೀವೂ? ನೈಟ್ ಓಡ್ಸೋಕ್ಕೆ ಬೇಜಾರು. ಆಗ್ಲತ್ತಲ್ಲ ಅವರ ನೋಡ್ರಿ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತೈತೆ ಎಲ್ಲ. ರಾತ್ರಿ ಹೋಗಿ ಲೌಡ ಬರೀ ನಾಯಿಗಳಿರ್ತವೆ ಗುಂಪುಗಳು ಹಾಕೊಂಡು, ಜಾಸ್ತಿ ಮಾತಾಡಿದ್ರೆ ಏನೋ ಅಂತವೆ. ಮಂತ್ರಾಲಯವರೆಗೂ ಹೋಗ್ಬಿಟ್ರೆ ಖುಷಿ. ಅಲ್ಲಿಂದ ಮುಂದೆ ಹೋಗೋದೇ ಒಂಚೂರು ಆರಾಮ್ ನೋಡ್ಕೊಳ್ಳೋಣ. ಅಬ್ಬೋ ಏರ್ ನೋಡ್ರಿ ಹೆಂಗೆ ಕಟ್ಟಾಗ್ಬಿಡ್ತು. ಕೇಳಿಸ್ತೈತಾ ಏರು? ಅಬೆ ಹೊಡಿತೈತೆ ಹಂಗೆ ಕಾಲಿಗೆ. ನಾನು ಏನಪ್ಪ ಏನಾಯ್ತು ಅಂದ್ಕೊಂಡೆ. ಯಾವುದಪ್ಪ ಇದು? ಚರ್ಚಾ ಟೆಂಪಲ್, ಸಾರಿ ಸಾಯಿಬಾಬಾ ಟೆಂಪಲ್. ಕ್ಷಮಿಸ್ಬಿಡಪ್ಪ ಸಾಯಿಬಾಬಾ. ಯಪ್ಪ ಅಕ್ಕನ್ ಜಿ ಟಿ ಅದನ್ನು ಮಾಡಿದ್ರೆ ಹಂಗೆ ಹೋಯ್ತಾ ಇರೋದು. ನನ್ನ ಅಕ್ಕನ ಹಿಂದೆ ಬರೋ ಕಾರ್ಗಳಿಗೆ ಸೈಡ್ ಕೊಟ್ಟು ಸಾಕಾಗೋಗೈತೆ. ಬಸ್ ಸ್ಟ್ಯಾಂಡ್ನೇ ಹೋಟ್ಲ್ ಮಾಡ್ಕೊಂಬಿಟ್ಟವ್ರು ಇಲ್ಲಿ ತುಂಬ ಜನ. ಅದು ಒಂದು ರೀತಿ ಯೂಸ್ ಏನೇ. ಇನ್ನು ಎಷ್ಟು ದೂರ ಗುರು? ನಾನು ಹೋದಂಗೆ ದೂರ ಹೋಗ್ತಾಯಿದ್ದ ಹೆಂಗೆ ನಮ್ಮೂರು, ಅದೇ ಗೊತ್ತಾಗ್ತಾ ಇಲ್ಲ. ಹೋದಂಗೆ ದೂರ ಏನಾದರೂ ಹೋಗ್ತಿರ್ಬೋದಾ ಅಂತ. ಲಿಖಿತಾ ಕಿಚನ್ಸ್. ಓಡ್ಸೋ ಭೀಮಾ, ಕಮಾನ್ ಭೀಮಾ, ಕಮಾನ್. ಸುಮ್ಮನೆ ಹಿಂಗೆಲ್ಲ ಹೋಗೋ ಬದಲಿ ಯಾರಾದರೂ ಹಿಂದೆ ಒಂದು ಕಾರ್ ಹಿಂದೆ ಹಗ್ಗ ಕಟ್ಬಿಟ್ರೆ ಎಷ್ಟು ಉಳಿಯುತ್ತೆ ಪೆಟ್ರೋಲ್ ಈ ಥರ ಮಾಡಿದ್ರೆ. ಬಟ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಲ್ಲಿ, ಅದಕ್ಕೆ ಖರ್ಚಲ್ಲ. ಈ ಬರೀಲ್ಲ ರೀ, ಎಲ್ಲಿಗಪ್ಪ ಹೋಯ್ತೀಯಾ? ನಿದ್ದೆ ಬೇರೆ ಬಂತು. ಇದು ಪ್ರೀತಿ ಅಂದರೆ, ಅದು ಗಂಡ ಹೆಂಡ್ತಿ ಅಂದರೆ. ಈಗಿನ ಕಾಲದಲ್ಲೂ ಇದ್ದಾರೆ ಚೂತೆ ನನ್ನ ಮಕ್ಕಳು. ಯಾರು ಹತ್ರ ಗೊತ್ತಿಲ್ಲ, ಇದೆ ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ಲೋಪ. ಹೊಡಿತೈದು ಗುರು, ಅಬೆ 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 ಅಬೆ.
ಮನ್ಸಲ್ಲೇ ಬೈಕತ್ತಾ ಇರುತ್ತೆ ನನ್ನ ಗಾಡಿ. ಥೂ, ಈ ಥರ ಹಿಂಸೆ ಕೊಟ್ಟರೆ ಯಾವನ್ ಬದುಕ್ತಾನೆ ಗುರು ಅಂತ. ಏನು ಮಾಡೋಕ್ಕಾಗಲ್ಲ ಕೆಲವು ಸರಿ. ಅಥವಾ ಕೆಲವು ಸರಿ ಅಲ್ಲ, ಮಗ ಬಂದಿರೋದೇ ಒಂದು ಸರಿಗಳು, ಹಂಗೆಲ್ಲ ಅನ್ಕೊಂಡ್ರೆ ಹೆಂಗೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಮೈಯೆಲ್ಲ ಡಸ್ಟು ಗುರು ಹೋಗತ್ತಾಗೆ. ನಮ್ಮನ್ನು ಏರ್ಪೋರ್ಟಿಗೆ ಹೋಗಿದ್ದೆ ತಪ್ಪಾಯ್ತು ಗುರು, ಹೋಗ್ಬಾರ್ದು. ಆ ಕಡೆ ಏನಾದರೂ ಮಿಸ್ ಆಗಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಊರಲ್ಲಿರವ. 1 ಅವರ್ ಸುಮ್ಮನೆ ವೇಸ್ಟು. ಅವನು ಅಮ್ಮನ ಯಾವ ಕಡೆ ಹೋಗೋದಂತಾನೆ ಗೊತ್ತಾಗ್ತಾ ಇಲ್ಲ. ಯಪ್ಪ, ಎಕ್ಸಿಟ್ ಅಂತೂ ನನ್ನ ಕತೆ ನನಗೆ ಗೊತ್ತು. ಯಪ್ಪ, ಆದ್ರ ಮಕ್ಕಳು ಬೋರ್ಡ್ ನೋಡಿದ್ರೆ ತಪ್ಪಾಗಿ ಹಾಕವ್ರೆ, ಅದ್ರಲ್ಲಿ ಬೇರೆ ಹಂಗೋ ಹಿಂಗೋ ಮಾಡಿ ಬಂದು ಅಲ್ಲ ಅಷ್ಟೇ ಸಾಕು. ಓಹೋ, ಇದೆ ನೋಡ್ರಪ್ಪ ತುಂಗಭದ್ರಾ ನದಿ. ಮೂಗ ಅಂತಿಲ್ಲ ಕಚ್ಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಬೇವರ್ಸಿ ನನ್ ಮಗನೇ, ಬರ್ಲಾ? ಏನ್ ಗೌರವ.